ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಯುದ್ಧದ ರಣರಂಗದಲ್ಲಿ ಒಂಟಿ ತೋಳದ ರೀತಿ ವರ್ತಿಸ್ತಾ ಇದೆ. ಜಸ್ಟ್ ನಾನು ಏಕಾಂಗಿಯಾಗಿ ಸಾಕು, ಜಗತ್ತಿನ ಬಲಿಷ್ಠ, ಒಂದು ಸಂಪನ್ಮೂಲದಲ್ಲೂ ಬಲಿಷ್ಠರು, ದುಡ್ಡಿನಲ್ಲೂ ಬಲಿಷ್ಠರು, ಇನ್ಫ್ಲೂಯೆನ್ಸಲ್ಲೂ ಬಲಿಷ್ಠರು, ಆ ಎರಡು ರಾಷ್ಟ್ರಗಳನ್ನ ಎದುರು ಹಾಕೊಂಡಿದೆ ಇರಾನ್ ಸೋಲು ಒಪ್ಕೊಳ್ತಾ ಇಲ್ಲ. ಬದಲಾಗಿ ಸುಸ್ತು ಮಾಡ್ತಾ ಇದೆ ಇಸ್ರೇಲ್ ಮತ್ತು ಅಮೆರಿಕವನ್ನು. ಅಂದ್ಕೊಂಡಷ್ಟು ಈಸಿ ಅಲ್ಲ ಇರಾನು ಅನ್ನೋದನ್ನ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಎಲ್ಲ ಟಾಪ್ ಲೀಡರ್ಸ್ಗಳ ತಲೆ ಕಟ್ಟಾಗಿದೆ. ಆದರೂ ದೇಹದ ಉಳಿದ ಭಾಗದಿಂದ ನಾವು ಹೋರಾಟ ಮಾಡ್ತೀವಿ ಅನ್ನೋ ರೀತಿ ಪ್ರಯತ್ನವನ್ನ ಇರಾನ್ ಮಾಡ್ತಾ ಇದೆ. ಇರಾನ್ ಮಟ್ಟ ಹಾಕೋದಕ್ಕೆ ಇಸ್ರೇಲ್ ಮತ್ತು ಅಮೆರಿಕ ವೈಮಾನಿಕ ದಾಳಿ ಮಾಡಿ ಸುಸ್ತಾಯಿತು. ಭೌಗೋಳಿಕವಾಗಿ ಇರಾನ್ ತುಂಬ ದೊಡ್ಡ ಪ್ರದೇಶ, ಬೇರೆ ಗಲ್ಫ್ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಅದು ಒಂದು ಅಡ್ವಾಂಟೇಜ್ ಇರಾನ್ಗಿದೆ. ಎರಡನೇದು, ಅವರು 31 ರಾಜ್ಯಗಳಿಗೆ ಅವ್ರವ್ರದೇ ಸುಪ್ರೀಂ ಲೀಡರ್ ಇದ್ದಾರೆ, ಅವರವರೇ ಕಮಾಂಡರ್ಸ್ ಇದ್ದಾರೆ. ಸೊ ಅವ್ರು ಯಾರ ಕಮಾಂಡ್ಗೂ ವೆಯ್ಟ್ ಮಾಡಲ್ಲ. ಇದು ಒಂದು ವಿಚಾರ. ಆಮೇಲೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ, ಹಿಂದೆ ಅಮೆರಿಕಾದ ಒಂದು ಅಹಂಕಾರಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಹಿಂದೆ ಇರಾನ್ ಪಕ್ಕದಲ್ಲಿರುವ ಇರಾಕ್ನಲ್ಲಿ ಇವ್ರು ಬಂದರು, ವೈಮಾನಿಕ ದಾಳಿ ಮಾಡಿದ್ರು, ಒಂದು 26 ದಿನದಲ್ಲಿ ಯುದ್ಧನೇ ಮುಗಿಸ್ಬಿಟ್ರು. ಸೊ ಅದೊಂದು ಅಹಂಕಾರ ಇತ್ತು. ಅಹಂಕಾರಕ್ಕೆ ಪೆಟ್ಟು ಕೊಡೋ ಕೆಲಸವನ್ನು ಮಾಡ್ತಿದೆ ಇರಾನ್. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಕೇಕ್ ವಾಕು ಇರಾನ್ ವಾರ್ ಅನ್ನೋದು ಅಂತ ಅಮೆರಿಕ ಊಹೆ ಮಾಡ್ಕೊಂಡಿತ್ತು, ಆ ಭ್ರಮೆಯಲ್ಲಿ ಬದುಕ್ತಾ ಇತ್ತು. ನೀವು ಬದುಕ್ತಾ ಇರೋದು ಭ್ರಮೆನಲ್ಲಿ ಅಂತ ಇರಾನ್ ಹೇಳೋ ಪ್ರಯತ್ನವನ್ನು ಮಾಡಿದೆ ಅಂತ ಅನ್ಸುತ್ತೆ ಜಗತ್ತಿಗೆ. ಮಮತಾ, ಖಂಡಿತ ಅಮೆರಿಕ ಮತ್ತು ಇಸ್ರೇಲ್ ಅನ್ಕೊಂಡಿದ್ದೇ ಬೇರೆ, ಆದರೆ ಇರಾನ್ ಪ್ರತಿದಾಳಿ ಮಾಡ್ತಾ ಇರೋದು ನೋಡಿದ್ರೆ ಅಮೆರಿಕ ಮತ್ತು ಇಸ್ರೇಲ್ನ ಊಹೆ ನಿಜಕ್ಕೂ ಉಲ್ಟಾ ಆಯಿತು ಅಂತ ಅನ್ನಿಸ್ತಾ ಇದೆ. ಯಾಕೆಂತಂದರೆ ಈಗಾಗಲೇ ಇರಾನ್ನಲ್ಲಿ ಸುಮಾರು ಒಂದು 4 ಜನ ಪ್ರಮುಖ ನಾಯಕರ ಹತ್ಯೆ ಆಗಿರುವಂಥದ್ದು. ಇಸ್ಲಾಮಿಕ್ ರಿಪಬ್ಲಿಕ್ನಲ್ಲಿ ಗುರುತಿಸಿಕೊಂಡಿದ್ದಂಥ ಪ್ರಮುಖ ಆಧಾರ ಸ್ತಂಭ ಆಗಿದ್ದಂಥ ನಾಯಕರುಗಳಲ್ಲಿ 4 ಜನ ಈಗ ಡೆತ್ ಆಗಿರುವಂಥದ್ದು. ಖಮೇನಿ, ಲಾರಿಜಾನಿ, ಮೊಹಮ್ಮದ್ ನೈನಿ, ಈ ರೀತಿ 4 ಜನ ಡೆತ್ ಆಗಿದ್ದಾರೆ. ಇನ್ನೂ 6 ಜನರನ್ನು ಅಮೆರಿಕ ಟಾರ್ಗೆಟ್ ಮಾಡಿರುವಂಥದ್ದು. ಈಗ ನೂತನವಾಗಿ ಸುಪ್ರೀಂ ಲೀಡರ್ ಆಗಿರುವಂಥ ಮೊಸ್ದಾಬ್ ಖಮೇನಿ ಸೇರಿದಂತೆ ಪ್ರಮುಖ ಗುಪ್ತಚರ ದಳದಲ್ಲಿ ಇರುವಂಥವರು ಮತ್ತು ಖಮೇನಿಗೆ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂಥ 6 ಜನರನ್ನ ಟಾರ್ಗೆಟ್ ಮಾಡಿ ಅಮೆರಿಕ ಈಗಾಗಲೇ ಹುಡುಕಾಟವನ್ನು ಮಾಡ್ತಾ ಇದೆ. ಅವರನ್ನು ಕೂಡ ಹತ್ಯೆ ಮಾಡಬೇಕು ಅಂತೇಳಿ ಈಗ ಹುಡುಕಾಟ ಮಾಡ್ತಾ ಇರುವಂಥದ್ದು. ಆದರೆ ಇರಾನ್ ಯಾವುದಕ್ಕೂ ಕೂಡ ಸೋಲ್ ಒಪ್ಕೊಳ್ತಾ ಇಲ್ಲ, ಪ್ರತಿ ದಾಳಿಯನ್ನು ಕೂಡ ಮಾಡ್ತಾ ಇದೆ. ನಾವು ಎದುರಿಸ್ತೀವಿ ಅಂತೇಳಿ ಈಗ ಮಾಡ್ತಾ ಇರ್ತಕ್ಕಂಥದ್ದು. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ದಾಳಿ ಮಾಡಿದ್ರು ಕೂಡ ಅದು ಯಾವುದೇ ರೀತಿಯಂತ ಇದಕ್ಕೂ ಕೂಡ ಇರಾನ್ ಬಗ್ತಾ ಇಲ್ಲ. ಇಂತಹ ಪ್ರಮುಖ ನಾಯಕರು ಹತ್ಯೆ ಆದರೂ ಕೂಡ ಅವರ ಬಳಿ ಇನ್ನೊಂದಷ್ಟು ಪ್ರಮುಖ ನಾಯಕರಿದ್ದಾರೆ. ರಾಜಕೀಯವಾಗಿ, ಆರ್ಥಿಕವಾಗಿ, ರಾಜತಾಂತ್ರಿಕವಾಗಿ ಮತ್ತೆ ಸೇನಾ ಕಾರ್ಯಾಚರಣೆಯಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸಿದಂಥ ಪ್ರಮುಖ ನಾಯಕರುಗಳ 6 ಪಟ್ಟಿ, ಅಂದರೆ 6 ಜನರ ಪಟ್ಟಿಯನ್ನು ಮಾಡಿಕೊಂಡು ಅವರನ್ನು ಹತ್ಯೆ ಮಾಡಬೇಕು ಅಂತೇಳಿ ಅಮೆರಿಕ ಮುಂದಾಗ್ತಾ ಇರುವಂಥದ್ದು. ಆದರೆ ಇರಾನ್ ಕೂಡ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ, ಯಾವುದಕ್ಕೂ ಕೂಡ ಬಗ್ಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇರುವಂಥದ್ದು. ನೋಡ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಎಲ್ಲಿ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿರುವಂಥದ್ದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಲೋಕೇಶ್.